ಕಡೆ ಡೆಂಗ್ಯೂ ಜ್ವರ ಇರೋದ್ರಿಂದ ಸೊಳ್ಳೆಗಳು ಕಚ್ತವೆ. ಹಾಗಾಗಿ ನೋಡಿ ಕಾಲು ಬಿಟ್ಕೊಂಡಿರ್ತೀರಾ, ಕೈಗಳು ಓಪನ್ ಇರುತ್ತೆ, ಅಂಥ ಕಡೆಗೆ ಇದನ್ನು ಹಚ್ಕೋಬೇಕು. ಸೊಳ್ಳೆ ಹತ್ರಕ್ಕೆ ಬರಲ್ಲ, ಈ ವಾಸನೆಗೆ ಕಚ್ಚಲ್ಲ. ಇಲ್ಲಿ ಆದಷ್ಟು ನಾವು ನೋಡಿ ಅಲ್ಲಿ ಮಸ್ಕಿಟೋ ಇದೆಲ್ಲ ಹಾಕಿದ್ದೀವಿ, ಸ್ಕ್ರೀನ್ ಎಲ್ಲ ಹಾಕಿದ್ದೀವಿ, ಆದಷ್ಟು ಸೊಳ್ಳೆ ಬರಲ್ಲ. ಆದರೂ ಒಳಗೆ ಬಂದಾಗ ಇಲ್ಲ ನಿಮ್ಮ ಮನೆಗೆ ಹೋದಾಗ ಇದನ್ನು ಹಚ್ಕೋಬೇಕಾಗುತ್ತೆ. ಹಾಗೆ ಇಟ್ಕೊಳ್ಳಿ. ಇಲ್ಲ ನಿಮ್ಮ ಇಲ್ಲ ನೋಡಿ ನೋಡಿ ಹೇಳ್ತಾ ಇರ್ತಾರೆ ನೀರು ಬಿಟ್ಟಾಗ ನೀರಿನಲ್ಲಿ ಹುಳಗಳು ಕಾಣಿಸ್ತಾ ಇರ್ತವೆ ಅಂತ. ಬಟ್ ಹುಳಗಳಲ್ಲ, ಸೊಳ್ಳೆ ಮರಿಗಳು. ಅದು ಲಾರ್ವಾ ಸ್ಟೇಜ್ ಇರುತ್ತೆ ಈ ಥರ. ಇದಾದ್ಮೇಲೆ ಪ್ಯೂಪಾ ಅಂತ ಹೇಳ್ತೀವಿ. ಪ್ಯೂಪಾ ಈ ಥರ ಇರುತ್ತೆ. ಇದಾದ್ಮೇಲೆ ಅಡಲ್ಟ್ ಸ್ಟೇಜ್ ಆಗುತ್ತೆ ಸರ್, ಈ ಥರ. ಸೊ ಈ ಸೊಳ್ಳೆ ನಾವು ಈಡೀಸ್ ಈಜಿಪ್ಟಿಯಸ್ ಸೊಳ್ಳೆ ನಾವು ನೋಡಿದ ತಕ್ಷಣನೇ ನಾವು ಐಡೆಂಟಿಫೈ ಮಾಡ್ಬೋದು. ಮತ್ತು ಈ ಸೊಳ್ಳೆ ವಿಶೇಷತೆ ಏನಂತಂದರೆ ಡೇ ಬೈಟರ್, ಹಗಲು ಹೊತ್ತಲ್ಲಿ ಮಾತ್ರ ಕಚ್ಚುತ್ತೆ. ಮತ್ತು ಇದು ಜಾಸ್ತಿ ದೂರ ಹಾರೋದಿಕ್ಕೆ ಆಗೋದಿಲ್ಲ. ಸೊ 100 ಇಂದ 400 ಮೀಟರ್ ಅಷ್ಟು ದೂರ ಅಷ್ಟೇ ಹಾರಕ್ಕಾಗೋದು. ಇದು ಈ ಸೊಳ್ಳೆಯ ಒಂದು ಗುಣಲಕ್ಷಣ. ನೆಕ್ಸ್ಟ್ ಅದೇ ಸರ್, ಇದು ಮೊಟ್ಟೆ, ಲಾರ್ವಾಗಳು ಮತ್ತು ಪ್ಯೂಪಗಳು ಮತ್ತು ವಯಸ್ಸು ಸೊಳ್ಳೆ. ನೆಕ್ಸ್ಟ್ ಡೆಂಗ್ಯೂ ಜ್ವರ ಎಂದರೇನು, ಡೆಂಗ್ಯೂ ಜ್ವರದ ರೋಗ ಲಕ್ಷಣಗಳೇನು, ಇಡಿಎಸ್ ಸೊಳ್ಳೆ ಗುಣಗಳೇನು, ಇಡಿಎಸ್ ಸೊಳ್ಳೆ ಜೀವನ ಚಕ್ರ, ಇಡಿಎಸ್ ಸೊಳ್ಳೆ ಮನುಷ್ಯನಿಗೆ ಡೆಂಗ್ಯೂ ಹರಡುವ ರೀತಿ, ಡೆಂಗ್ಯೂ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುವುದನ್ನು ತಡೆಯದ ರೀತಿ. ಸರ್ ಡೆಂಗ್ಯೂ ಜ್ವರ ಲಕ್ಷಣಗಳನ್ನು ನಾನು ಆಲ್ರೆಡಿ ಹೇಳ್ತೀನಿ ನಿಮಗೆ. ಸೊ ಇದರಲ್ಲಿ ವಿಪರೀತ ಜ್ವರ ಇರುತ್ತೆ, ಮೈಕೈ ನೋವು ಇರುತ್ತೆ, ಸ್ವಲ್ಪ ಚಳಿನೂ ಇರ್ಬೋದು. ಎಲ್ಲ ಅವರು ಅದನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸೊ ನಿಯಂತ್ರಣ, ಸೋರ್ಸ್ ರಿಡಕ್ಷನ್, ಅದನ್ನು ಎಫೆಕ್ಟಿವ್ ಸೋರ್ಸ್ ರಿಡಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಅದ್ರಲ್ಲಿ ನಾವು ಲಾರ್ವಾ ಸರ್ವೆ ಅಂತ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡಿಸ್ತಾ ಇರ್ತೀವಿ. ಸೊ ಈಗ ನಾವು ಮೊದಲು ಪ್ರತಿ ಶುಕ್ರವಾರ ಪ್ರತಿ ಗ್ರಾಮಗಳಲ್ಲೂ ಈ ಒಂದು ಇಡಿಎಸ್ ಸೊಳ್ಳೆ ಲಾರ್ವಾ ಇದೆಯಾ ಅಂತ ಪ್ರತಿ ಮನೆಗೂ ಹೋಗಿ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಈಗ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಇರೋದ್ರಿಂದ ಪ್ರತಿದಿನ ಕೂಡ ನಮ್ಮ ಗ್ರಾಮದಲ್ಲಿ ನಮ್ಮ ಸಿಬ್ಬಂದಿ ವರ್ಗದಲ್ಲಿ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಸೊ ಚೆಕ್ ಮಾಡ್ತಾ ಇದ್ದಾಗ ಆಗ ಆ ಥರ ಲಾರ್ವಾ ಏನಾರ ಕಂಡು ಬಂತು ಅಂತಂದರೆ ಅದನ್ನು ಅಲ್ಲೇ ಅದನ್ನು ಚಲಿಸಿ ಅದನ್ನು ನಾಶ ಮಾಡಿಸ್ತಾರೆ. ಅದನ್ನು ಎಫೆಕ್ಟಿವ್ ಲಾರ್ವಾ ಸರ್ವೆ ಅಂತಲೂ ಕೂಡ ಹೇಳ್ತೀವಿ. ಸೊ ಅದನ್ನೇ ಡ್ರೈ ಡೇ ಅಂತ ಕೂಡ ನಾನು ಹೇಳ್ತೀವಿ. ಡ್ರೈ ಡೇ ಅಂತಂದರೆ ಈಗ ವಾರಕ್ಕೆ ಒಂದು ಸತಿ ಮನೆಯಲ್ಲಿ ಎಲ್ಲ ನೀರನ್ನು ಚೆಲ್ಲಿ ಅದನ್ನು ಸ್ಕ್ರಬ್ ವಾಶ್ ಅಂತ ಹೇಳ್ತೀವಿ. ಸುಮ್ಮನೆ ಚೆಲ್ಬಿಟ್ಟು ಹಾಗೆ ಮತ್ತೆ ಅದನ್ನ ನೀರನ್ನು ಶೇಖರಣೆ ಮಾಡೋದ್ರಿಂದ ಪ್ರಯೋಜನ ಬರೋದಿಲ್ಲ. ಅದನ್ನು ಚೆನ್ನಾಗಿ ಬ್ರಷಲ್ಲಿ ಉಜ್ಜಿ, ಈಗ ತೊಟ್ಟಿಗಳಾಯ್ತು ಅಂದರೆ ಅದು ಕಾರ್ನಲ್ಲೂ ಚೆನ್ನಾಗಿ ಉಜ್ಜಬೇಕು. ಚೆನ್ನಾಗಿ ಉಜ್ಜಿ ಅದನ್ನು ವಾಶ್ ಮಾಡಿ ಆಮೇಲೆ ಒಣಗಿಸಿ, ವಾರದಲ್ಲಿ ಒಂದು ದಿವಸ ಪೂರ್ತಿ ನೀರನ್ನು ಚೆಲ್ಲಿ ಅದನ್ನು ಸ್ಕ್ರಬ್ ವಾಶ್ ಮಾಡಿ ಅದನ್ನು ಒಣಗಿಸಿ ಮತ್ತೆ ನೀರನ್ನ ಶೇಖರಣೆ ಮಾಡ್ಕೊಳ್ಳೋದ್ರಿಂದ ಸೊ ಈ ಮೊಟ್ಟೆಗಳು ಲೈಫ್ ಸೈಕಲ್ ಏನು ಹೇಳ್ತೀವಿ 7 days ಏನಿರುತ್ತೆ ಅದು ಕಟ್ ಆಗುತ್ತೆ. ಸೊ ಸೊಳ್ಳೆ ಉತ್ಪತ್ತಿಗಳು ಆಗೋದು ಇದಾಗುತ್ತೆ. ಸೊ ಆಮೇಲೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೆಲವೊಬ್ಬರು ತೊಟ್ಟಿಗಳಿರುತ್ತೆ, ಹಸುಗಳಿಗೆಲ್ಲ ನೀರು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು. ಮತ್ತು ಕೆಲವೊಂದು ಭಾಗದಲ್ಲಿ ನೀರುಗಳು ಹಾಗೆ ಉಳ್ಕೊಳ್ಳುತ್ತೆ, ಬಟ್ ಅಲ್ಲಿ ಯಾರು ಕೂಡ ಆ ಜಾಗದಲ್ಲಿ ಆ ನೀರನ್ನ ಉಪಯೋಗಿಸ್ತಾರಲ್ಲ, ಮತ್ತು ಜಾನುವಾರುಗಳು ಕೂಡ ನೀರನ್ನ ಉಪಯೋಗಿಸ್ತಾ ಇರಲ್ಲ. ಅಂಥ ಜಾಗಗಳಿಗೆ ಟೆಮಾಫಾಸ್ ಅಂತ ಕೆಮಿಕಲ್ ಇದೆ. ಸೊ ಆ ಟೆಮಾಫಾಸ್ ಕೆಮಿಕಲ್ನ ಅಲ್ಲಿ ಸ್ಪ್ರೇ ಮಾಡಿದ್ರೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗೋದು ಕಡಿಮೆ ಆಗುತ್ತೆ. ಅಥವಾ ಸ್ವಲ್ಪ ಆಯಿಲ್ ಏನಾರು ಹಾಕಿದ್ರೆ ಆ ಸೊಳ್ಳೆ ಒಳಗಡೆ ಇರ್ತಕ್ಕಂಥ ಸೊಳ್ಳೆ ಮೊಟ್ಟೆಗಳಿಗೆ ಮತ್ತು ಹುಳಗಳಿಗೆ ಆಕ್ಸಿಜನ್ ಸಿಗ್ತದೆ